ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಈ ದಿನದ ಗೌರಿಶಂಕರ ಧಾರಾವಾಹಿಯ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ಎಲ್ಲರ ಪ್ರೋತ್ಸಾಹವೇ, ನಿಮ್ಮೆಲ್ಲರ ಆಶೀರ್ವಾದವೇ ಬಹಳಷ್ಟು ಮುಖ್ಯ. ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ನೋಡ್ತಕ್ಕಂಥವ್ರೆಲ್ಲರೂ ಕೂಡ ಇಲ್ಲಿ ರುದ್ರ ಕುಡ್ದು ಬಂದ್ಬಿಟ್ಟಿರ್ತಾನೆ. ಚೆನ್ನಾಗಿ ಕುಡ್ದು ಬಂದು ಸುನಂದ ಪಾಪ ಹೊರ್ಗಡೆ ಉದ್ಯಾನವನದಲ್ಲಿ ನಿಂತಿರ್ತಾಳೆ ಗೋಡೆಗೊರ್ಗಿ. ನಿಂತಿದ್ದಾಗ ಹೈ ಏನೇ ಹೆಂಗ್ ಗುರಾಯಿಸ್ತೀಯ, ನೀನ್ ಕಣ್ ಬಿಟ್ಬಿಟ್ರೆ ಎದ್ರಿಕ ಬಿಡ್ತೀನ, ಮನೆಯವರೆಲ್ಲ ನಂಬೋದು ಆದ್ರೆ ನಾನ್ ನಿನ್ ನಂಬೋದಿಲ್ಲ ಗೊತ್ತಾಯ್ತಾ ಅಂತಾನೆ. ಹಂಗೆ ಸಿಗರೇಟ್ ಸೇರ್ತಾರ. ಅವನು ಪಾಪ ಅವಳು ನಿಂತಿರೋದನ್ನ ನೋಡಿ ಆ ಸಿಗರೇಟ್ ಹಿಡ್ಕೊಂಡು ಆ ಸಿಗರೇಟ್ ಮೇಲೆ ಅವಳನ್ನ ಸುಡಕ್ ಹೋಯ್ತಾನೆ. ಸುಡಕ್ ಹೋಗಿ ನಿಜ ಹೇಳೆ, ನಿಜ ಹೇಳು ಆಯ್ತಾ, ಈ ಹೊಟ್ಟೆಯಲ್ಲಿ ಯಾರಿಂದ ತುಂಬಿಸ್ಕೊಂಡ್ ಬಂದೆ ಹೇಳು ಅಂತ ಹೇಳಿ ಅಸಹ್ಯವಾಗಿ ಮಾತಾಡ್ತಾನೆ. ಪಾಪ ಅವಳಿಗೆ ಬಹಳಷ್ಟು ನೋವಾಗ್ತದೆ ಸುನಂದನಿಗೆ. ದುರ್ಗುಟ್ಕೊಂಡ್ ನೋಡ್ತಾಳೆ. ದುರ್ಗುಟ್ಕೊಂಡ್ ನೋಡಿದಾಗ ನೀನ್ ಹಿಂಗೆ ಗುರಾಯಿಸ್ಕೊಂಡ್ ನೋಡ್ಬಿಟ್ರೆ ನಾನು ಎದ್ರಿಕ ಬಿಡ್ತೀನ ಅಂತ ಅಂತಾನೆ. ನಿನ್ ಹಂಗೆ ಸಾಯಿಸ್ಬಿಟ್ಟು ಮಣ್ಣು ಮಾಡಿ ಬಂದ್ರುವೆ ಅದ್ ಹೆಂಗ್ ನೀನ್ ಬದುಕ್ ಬಂದೆ? ಯಾರವ್ರೆ ಇದ್ರಿಂದೆ, ಯಾರವ್ರೆ ಗೊತ್ತಾಗ್ಬೇಕು ನನಗೆ. ಅವ್ರು ಏನೇನೆಲ್ಲ ಹೇಳ್ಕೊಟ್ಟವ್ರು ನಿನಗೆ ಎಲ್ಲ ನನಗ್ ಚಂದಾಗ್ ಗೊತ್ತೈತೆ, ಸಂದಾಗ್ ಗೊತ್ತದೆ ನಂಗೆ. ಸುಮ್ನೆ ಬಿಡಕ್ಕಲ್ಲ ಕಣೆ, ಅವ್ರನ್ನ ಬಿಡಕ್ಕಲ್ಲ ಕಣೆ, ಅವ್ರನ್ನ ಮಾತ್ರ ಸುಮ್ನೆ ಬಿಡಕ್ಕಲ್ಲ. ನಿನ್ ಸುಮ್ನೆ ಬಿಡ್ತೀನಿ ಅಂತ ಅನ್ಕೋಬೇಡ, ನಿನ್ನೂ ಸುಮ್ನೆ ಬಿಡಕ್ಕಲ್ಲ ಅಂತಾನೆ ರುದ್ರ. ಆಮೇಲೆ ಮತ್ತೆ ಸಿಟ್ ಮಾಡ್ಕೊಂಡು ಸಿಗರೇಟ್ ಇರ್ತಾನಲ್ಲ, ಸಿಗರೇಟ್ ಅಲ್ಲಿ ಸುಡಕ್ ಹೋಯ್ತಾನೆ ಪಾಪ ಅವಳನ್ನ. ಆ ಸಿಗರೇಟ್ ಅಲ್ಲಿ ಸುಡಕ್ ಹೋದಾಗ ಅವಳು ದೂರ ತಳ್ತಾಳೆ. ದೂರ ತಳ್ಳಿದ್ರುವೆ ಬೆಂಕಿ ನೋಡಿಲ್ಲಿ ನಿನ್ನ ಮುಖಕ್ ಬಿದ್ರೆ ಏನಾಯ್ತದ ನೋಡು, ನೋಡೋಣ ಅಂತ ಹೇಳಿ ಮತ್ತೆ ಹತ್ತತ್ರಕ್ ತಗೊಂಡೋಗ್ ಸುಡಕ್ ಹೋಯ್ತಾನೆ ಅದನ್ನ. ಹೋದಾಗ ಭದ್ರಾಗಿ ಅವನ್ ಕೈ ಹಿಡ್ಕೊಂಡು ತಿರುಚ್ತಾಳೆ. ಆ ಕೈ ಹಿಡ್ಕೊಂಡು ತಿರುಗ್ತಿದ್ದಂಗೆ ಈಟೊಂದ್ ಧೈರ್ಯ ಬಂತೇನೆ ನಿಂಗೆ ಅಂತ ಅಂತಾನೆ. ಹಂಗಂತ ಹೇಳಿ ಒಡಿಯಕ್ ಹೋಯ್ತಾನೆ. ಎತ್ತಿದ್ದುವೆ ಎರಡು ಬಾರಿಸ್ತಾಳೆ ಸರಿಯಾಗಿ. ಇತ್ತ ಐಶು ಮತ್ತು ಮನೆಯವರೆಲ್ಲ ಮೀರಾ ಎಲ್ಲರೂ ಕೂಡ ನಿಂತಿರ್ತಾರೆ. ನಿಂತಿರ್ಬೇಕಾದ್ರೆ ಆದಿ ಸಂಭ್ರಮದಿಂದ ಸ್ವೀಟ್ ತೊಗೊಂಡು ಬರ್ತಾನೆ. ಸ್ವೀಟ್ ತೊಗೊಂಡು ಬಂದು ಏನೋ ಇದು ಸ್ವೀಟು ಅಂತೇಳಿ ಶ್ರೀನಿವಾಸ್ ಅವ್ರು ಕೇಳಿದಾಗ, ಅಪ್ಪ ನನಗೆ ಪ್ರಮೋಷನ್ ಕೊಡ್ತೀನಿ ಅಂತ ಹೇಳವ್ರೆ, ಎಲ್ಲರೂ ಕೂಡ ಇವತ್ತು ನನಗೆ ಭರವಸೆ ಕೊಟ್ಟವ್ರೆ ಅಂತ ಹೇಳ್ತಾಳೆ. ಹೇಳ್ದಾಗ ಹೌದೇನೋ ಅಂತೇಳಿ ಸ್ವೀಟ್ ಕೊಡೋಕೆ ಹೋಗ್ತಾಳೆ. ಆಗ ಐಶು ಬಂದ್ಬಿಟ್ಟು ಮಧ್ಯೆ ನನಗೆ ಫಸ್ಟ್ ತಿನ್ನಿಸ್ಬೇಕು, ನಾನು ಮೊದಲಿಗಳಿದ್ರಲ್ಲಿ ಅಂತ ಹೇಳಿ ಕೈ ಹಿಡ್ಕೊಂಡು ತಿನ್ನಿಸಿ. ಏನಿದು ಐಶು ಅವರೇ ಹಿಂಗೆಲ್ಲ ಆಡ್ತಿರಲ್ಲ, ಹೌದು ತಿನ್ನಿಸ್ಲಾ ಬೆಳ್ಳುಳ್ಳಿ, ನಾನು ತಾನೇ ನೀನು ಹೆಂಡ್ರು ಅಂತ ಅಂತಾಳೆ. ಆಮೇಲೆ ಅವಳು ತಿನ್ನಿಸ್ಕೊಂಡ್ಮೇಲೆ ಈಗ ಯಾರಿಗಾರು ತಿನ್ನಿಸ್ಕೊ ಅಂತ ಅಂತಾಳೆ. ಆಮೇಲೆ ಎಲ್ರಿಗೂ ಸ್ವೀಟ್ ಕೊಡ್ತಾನೆ. ಸ್ವೀಟ್ ಕೊಟ್ಟಾದಮೇಲೆ ಬಾಯ್ಲಿ ಬೆಳ್ಳುಳ್ಳಿ, ನಾನು ನಿಂತ ಮಾತಾಡಬೇಕು ಅಂತ ಅಂತಾಳೆ. ಏನು ಐಶ್ವರ್ಯ ಅಂತ ಹೇಳಿ ಹೋಯ್ತಾನೆ. ಮತ್ತು ನಿನಗೆ ಪ್ರಮೋಷನ್ ಆಗೋಕ್ಕೆ ಕಾರಣ ನನ್ನ ಅಪ್ಪನೇ ಅಂತ ಅಂತಾಳೆ. ಅದು ಎಷ್ಟು ಸುಳ್ಳು ಎಷ್ಟು ಸತ್ಯ ಅನ್ನೋದು ಪಾಪ ಇವನಿಗೂ ಕೂಡ ಗೊತ್ತಿಲ್ಲ. ಅದನ್ನು ನಂಬಿಬಿಡ್ತಾನೆ ಹೌದಾ ಅಂತ ಹೇಳಿ. ಆಮೇಲೆ ಗ್ರೀಷ್ಮನ ವಿಚಾರವಾಗೂ ಕೂಡ ಅವಳು ಹುಳಿ ಹಿಂಡ್ತಾಳೆ. ಅವಳನ್ನು ಓದಿಸೋ ವಿಚಾರ ಕೈ ಬಿಟ್ಬಿಡು ಅಂತ ಹೇಳಿ, ಮನೇಲಿ ಗಂಡನ ಜೊತೆ ಸಂಸಾರ ಮಾಡೋದು ಬಿಟ್ಟು ಇಲ್ಲಿಗೆ ಬಂದವಳೆ ಅಂತ ಹೇಳಿ ಅವನಿಗೂ ಚಾಡಿ ಚುಚ್ಕೊಡ್ತಾಳೆ. ಆನಂತರ ಈ ಕಡೆ ಗೌರಿ ಕೂತಿರ್ತಾಳೆ. ಅಕ್ಕ ನೀನು ಯಾವತ್ತೂ ಕೂಡ ಕಣ್ಣೀರು ಹಾಕ್ಬಾರ್ದು, ನೀನು ಚೆನ್ನಾಗಿರಬೇಕು ನೀನು ಅಂತ ಹೇಳಿ. ಆವಾಗ ಗೌರವ ನನಗಲ್ದಿದ್ರೂ ಕೂಡ ನಿನಗೆ ಶಂಕರನಿಗೋಸ್ಕರನಾದರೂ ನಾನು ಬದುಕ್ತೀನಿ ಕಣವ ಅಂತ ಹೇಳಿ ಅಂತ ಇರ್ತಾಳೆ. ಹಂಗೆ ಅನ್ಬೇಕಾದ್ರೆ ಅಷ್ಟರಲ್ಲಿ ಪಾರ್ವತಿ ಬರ್ತಾಳೆ. ಪಾರ್ವತಿ ಬಂದು ಮತ್ತು ನಿಮ್ಮ ಅಕ್ಕನಿಗೆ ಏನೇನು ಇಷ್ಟ ಹೇಳು, ಅದನ್ನು ಮಾಡ್ಕೊಂಡು ಬಂದು ನಿನ್ನ ಕೈಲಿ ಕೊಡ್ತೀನಿ ತಿನ್ನಿಸಿವಂತೆ ಅಂತ ಅಂತಾಳೆ. ಹಂಗಂದಾಗ ಆಯಿತು ಅತ್ತೆ ಅಂತೇಳಿ ಗೌರಿ ಅಂತಾಳೆ. ಗೌರಿ ಅಂದಮೇಲೆ ಸರಿ ತಗೊಂಡು ಬರ್ತಾಳೆ. ಕೊಟ್ಟಾದಮೇಲೆ ಊಟನ ತಿನ್ನಿಸ್ತಾ ಇರ್ತಾಳೆ. ತಿನ್ನಿಸ್ಬೇಕಾದ್ರೆ ಈಗ ನನಗೆ ತಿನ್ನಿಸ್ತಾಳ ಗೌರವ, ಹಾಗೆಯ ನನ್ನ ಮೈದುನಿಗೂ ತಿನ್ನಿಸು ಶಂಕರಂಗೂ ಅಂತ ಅಂತಾಳೆ. ಆಮೇಲೆ ಮತ್ತೆ ಅಂತಾನೆ ಶಂಕರ, ನೀವ್ರೇನೋ ಚಿಕ್ಕ ಪಾಪುನ, ಹೌದು ನಾನು ಚಿಕ್ಕ ಪಾಪುನೇ ಅಂತ ಅಂತಾರೆ. ನಗು ಬರ್ತದೆ. ಆಮೇಲೆ ಅಮ್ಮಿಯವರೇ ನಾನು ಚಿಕ್ಕ ಪಾಪುನೇ ಅಲ್ಲೇನ್ರಿ, ತಿನ್ನಿಸ್ರಿ ಅಂತ ಅಂತಾನೆ. ಸರಿ ಆಮೇಲೆ ಇವಳು ಪಾರ್ವತಿ ಊಟ ಕೊಟ್ಬಿಟ್ಟು ಹೊಟ್ಟೋಯ್ತಾಳೆ. ಹೋಗ್ಬೇಕಾದ್ರೆ ರುದ್ರ ಏನಮ್ಮ ಇದು, ನನ್ನ ಅರ್ಥನೇ ಮಾಡ್ಕೊಳಕ್ಕಲ್ವಲ್ಲ, ಏನ್ಲ ನಿಂದು ಸಮಸ್ಯೆ? ಅವಳು ಮಗಿನ ತಾಯಾಗಳು ನಮ್ಮ ವಂಶದ ಕುಡಿ ಒತ್ತವಳೆ, ಚೆನ್ನಾಗಿ ನೋಡ್ಕೊಳ್ಳ, ಅವಳು ಮುಖ ಕಂಡ್ರೆ ನಂಗೆ ಹಾಕಲ್ಲ ಕಣವ ಅಂದರೆ.
ಏಯ್ ನಿಮ್ಮ ಅಪ್ಪ ಏನಾರು ಈ ವಿಷಯ ಗೊತ್ತಾದರೆ ಬಿಟ್ಟಾರ ನಿನ್ನ ಅಪ್ಪನಿಗೆ ಮರ್ಯಾದೆ ಕೊಡ್ಬೇಕು ಕಣ್ಲ, ಅವಳನ್ನ ಚೆನ್ನಾಗಿ ನೋಡ್ಕೊ, ಅವಳನ್ನ ಆಯ್ತಲ್ಲ ನಮ್ಮ ವಂಶದ ಕುಡಿ ಹೊಡ್ತಾಳೆ ಹೊಟ್ಟೆ ಒಳಗೆ ಅಂತ ಅಂತಾಳೆ ಪಾರ್ವತಿ. ಆಮೇಲೆ ಅವೋ ಅಂತಾನೆ, ಏನ್ಲ ನಿಂದು, ನಾನು ಆಮೇಲೆ ನೋಡು ನನ್ನ ಗಂಡನ ವಿಚಾರಕ್ಕೆ ಏನಾರು ಮರ್ಯಾದೆ ಕೊಡಲಿಲ್ಲ ಅಂದ್ರೆ ನಾನು ಸುಮ್ಮನಿರಕ್ಕಲ್ಲ ಆಮೇಲೆ ಅಂತ ಹೇಳಿ ಅಂತಾಳೆ. ಯಾರೂ ನನ್ನ ಅರ್ಥನೇ ಮಾಡ್ಕೊಳಕ್ಕಲ್ವಲ್ಲ ಅಂತೇಳಿ ರುದ್ರ ಕೂತ್ಕೊಂಡು ಕೈ ಸಿಕ್ಕತ್ತಾ ಇರ್ತಾನೆ, ಎಲ್ಲ ಇವಳು ಪರನೇ ಅವರಲ್ಲ ಅಂತ ಹೇಳಿ. ಆನಂತರ ಇತ್ತ ಆದಿನ ಯಾವಾಗ ನಂಬಿಸ್ಬಿಡ್ತಾಳೆ ಇವಳು ಐಶು, ನಮ್ಮ ಅಪ್ಪನೇ ನಿನಗೆ ಮಾಡಿರೋದಲ್ಲ, ಈ ನಮ್ಮ ಅಪ್ಪ ಓದು ಬರಹ ಬರದೇ ಇಲ್ಲದೆ ಇರ್ಬೋದು, ಆದರೆ ಎಂಥ ದೊಡ್ಡ ಮನುಷ್ಯ ಗೊತ್ತಾ ನೋಡು, ಅವ್ರಿಗೆ ಹೇಳಿ ನಾನೊಂದಿನ ಫೋನ್ ಮಾಡಿದ್ದೆ, ಅಪ್ಪ ನನ್ನ ಗಂಡನ್ನ ದೊಡ್ಡ ಮನುಷ್ಯನನ್ನಾಗಿ ಮಾಡು ಅಂತ ಕೇಳ್ಕೊಂಡೆ, ಅದಕ್ಕೆ ಅಪ್ಪಯ್ಯ ನಿನಗೆ ಪ್ರಮೋಷನ್ ಕೊಡಿಸಿ ಈ ಮಟ್ಟಕ್ಕೆ ಕರ್ಕೊಂಡು ಬಂದವ್ರೆ ಅಂತ ಹೇಳ್ತಾಳೆ. ಹೌದಾ, ನಮ್ಮ ಮಾವ ನನಗೋಸ್ಕರ ಇಷ್ಟೆಲ್ಲ ಮಾಡಿದ್ದಾನೆ, ನಂಬಕ್ಕೆ ಆಗ್ತಾ ಇಲ್ಲ ಅಂತಾಳೆ. ಹಂಗಂದಾಗ ಸ್ವಲ್ಪನೇ ಬದಲಾಗ್ತಾ ಇರ್ತಕ್ಕಂತಹ ಸೂಚನೆ ಎಲ್ಲೋ ಒಂದು ಕಡೆ ಕಂಡು ಬರ್ತಾ ಇದೆ. ಇಂಥ ವಿದ್ಯಾವಂತರು ಕೂಡ ಹಿಂಗೆ ನಂಬಲಿಕ್ಕೆ ಸಾಧ್ಯನಾ ಅನ್ನೋ ರೀತಿಯಲ್ಲಿ ಅವನು ಕೂಡ ಆ ಥರ ಅವಳ ಮಾತನ್ನು ಕೇಳ್ತಾ ಇರ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತದೆ. ಮುಂದೆ ಐಶ್ವರ್ಯನ ನಂಬ್ತಾನ, ಹಾಗೆ ರುದ್ರನಿಂದ ಸುನಂದಾಗೆ ರಕ್ಷಣೆ ಇದೆಯಾ, ಇದರ ಸಲುವಾಗಿ ಗೌರಿ ಮತ್ತು ಶಂಕರ ಯಾವತ್ತಿಗೂ ಕೂಡ ಅವಳ ಪರವಾಗಿ ನಿಂತು ಅವಳನ್ನು ಕಾಪಾಡ್ಕೊಳ್ತಾರ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ, ಪ್ರೋತ್ಸಾಹಿಸಿ ನಮ್ಮಂಥವ್ರು ಬೆಳೀಲಿಕ್ಕೆ ಆಯ್ತಲ್ಲ. ಹಾಗಾಗಿ ನಿಮ್ಮೆಲ್ಲರನ್ನೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಕೇಳ್ತಾ ಇದ್ದೇನೆ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ. ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.